ದರ್ಶನ್ ಅಭಿಮಾನಿ ಎನ್ನಲಾದ ರೇಣುಕಾಸ್ವಾಮಿ ಅವರ ನಿಗೂಢ ಕೊಲೆ ಕೇಸ್ ಇಡೀ ರಾಜ್ಯವನ್ನೇ ಬೆಚ್ಚಿಬೀಳಿಸಿದೆ. ರೇಣುಕಾಸ್ವಾಮಿ ಯಾರು, ಅವರ ಕುಟುಂಬದ ಹಿನ್ನೆಲೆ ಏನು ಎನ್ನುವುದನ್ನ ನೋಡಿದಾಗ ಕರುಳು ಚೂರ್ ಅನ್ನುತ್ತೆ, ಕಣ್ಣೀರ ಕೋಡಿಯೇ ಹರಿದು ಬಿಡುತ್ತೆ. ಚಿತ್ರದುರ್ಗ ನಗರದ ತೊರುವನೂರು ರಸ್ತೆಯಲ್ಲಿರುವಂತಹ ಬ್ಯಾಂಕ್ ಕಾಲೋನಿಯ ನಿವಾಸಿಗಳಾಗಿರುವಂತಹ ಶಿವಾನಂದ ಗೌಡ್ರು ಹಾಗೂ ರತ್ನಪ್ರಭಾ ದಂಪತಿಯ ಪುತ್ರ ರೇಣುಕಾಸ್ವಾಮಿ. ತಂದೆ ಕೆಇಬಿ ನಿವೃತ್ತ ನೌಕರರಾಗಿದ್ದಾರೆ. ರೇಣುಕಾಸ್ವಾಮಿ ಅವರಿಗೆ 1 ವರ್ಷದ ಹಿಂದಷ್ಟೇ ಮದುವೆಯಾಗಿತ್ತು. ಪತ್ನಿ 5 ತಿಂಗಳ ಗರ್ಭಿಣಿಯಾಗಿದ್ದಾಳೆ. 3-4 ವರ್ಷಗಳಿಂದ ಅಪೋಲೋ ಮೆಡಿಕಲ್ ಶಾಪ್ನಲ್ಲಿ ಕೆಲಸವನ್ನ ಮಾಡ್ತಾ ಇದ್ರು. ಚಳ್ಳಕೆರೆ ಗೇಟ್ ಬಳಿಯಲ್ಲಿರುವಂತಹ ಬಾಲಾಜಿ ಬಾರ್ನ ಬಳಿ ರೇಣುಕಾಸ್ವಾಮಿ ಅವರ ಬೈಕ್ ಪತ್ತೆಯಾಗಿತ್ತು. ನಂತರ ಪೋಷಕರು ಮಗ ಕಾಣೆಯಾಗಿರುವ ಕುರಿತು ದೂರನ್ನ ನೀಡಿದ್ರು. ಆದರೆ ಭಾನುವಾರ ಬೆಂಗಳೂರಿನ ಕಾಮಾಕ್ಷಿ ಪಾಳ್ಯದ ಸತ್ವ ಅಪಾರ್ಟ್ಮೆಂಟ್ ಸಮೀಪದ ಮೋರಿಯಲ್ಲಿ ರೇಣುಕಾಸ್ವಾಮಿ ಶವ ಪತ್ತೆಯಾಗಿತ್ತು. ಅಲ್ಲಿನ ಸೆಕ್ಯೂರಿಟಿ ಗಾರ್ಡ್ ರಾಮ್ ದೌರ್ಜಿ ನೀಡಿದ ದೂರಿನ ಪ್ರಕಾರ ಪೊಲೀಸರು ಪ್ರಕರಣವನ್ನ ದಾಖಲಿಸಿಕೊಂಡು ತನಿಖೆಯನ್ನ ಶುರು ಮಾಡಿದ್ರು. ಈ ದೂರಿನಲ್ಲಿ ಅಪರಿಚಿತ ಶವ ಪತ್ತೆಯಾಗಿರುವ ವಿಚಾರವಷ್ಟೇ ಇತ್ತು. ನಂತರ ಶವ ಚಿತ್ರದುರ್ಗ ರೇಣುಕಾಸ್ವಾಮಿ ಅವರದ್ದು ಅಂತ ದೃಢಪಡಿಸಲಾಗಿತ್ತು. ಶವದ ಜೊತೆಗೆ ಸಿಕ್ಕ ದಾಖಲೆಗಳನ್ನ ಆಧರಿಸಿ ಗುರುತು ಹಿಡಿಯಲಾಗಿತ್ತು ಅಂತ ಪೊಲೀಸ್ ಮೂಲಗಳು ತಿಳಿಸಿದೆ. ರೇಣುಕಾಸ್ವಾಮಿ ಅವರ ಅಪ್ಪ, ಅಮ್ಮ, ಪತ್ನಿ ಅವರಿಗೆ ನಿನ್ನೆ ರೇಣುಕಾಸ್ವಾಮಿ ನಿಧನದ ಸುದ್ದಿಯನ್ನ ಕಾಮಾಕ್ಷಿ ಪಾಳ್ಯ ಪೊಲೀಸರು ನೀಡಿದ್ರು. ಹೀಗಾಗಿ ರೇಣುಕಾಸ್ವಾಮಿ ಕುಟುಂಬ ಪೊಲೀಸ್ ಠಾಣೆಗೆ ಆಗಮಿಸಿದ್ದು ಮೃತದೇಹ ಹಸ್ತಾಂತರಕ್ಕೆ ಸಂಬಂಧಿಸಿದ ಪ್ರಕ್ರಿಯೆಗಳು ನಡೆಸಿದ್ದಾರೆ. ವಿಕ್ಟೋರಿಯಾ ಆಸ್ಪತ್ರೆಯ ಶವಾಗಾರದಲ್ಲಿ ರೇಣುಕಾಸ್ವಾಮಿ ಅವರ ಮೃತದೇಹ ಇರಿಸಲಾಗಿದೆ. ಅಲ್ಲಿಂದ ಶವ ಮಹಜರನ್ನ ನಡೆಸಿ ನಂತರ ಅದನ್ನ ಕುಟುಂಬದ ವಶಕ್ಕೆ ನೀಡಲಾಗುತ್ತೆ.